ಓಂ ಯದವಿದ್ಯುವಿಲಾಸೇನ ಭೂತ ಭೌತಿಕ ಸೃಷ್ಟಿಯ ತಂ ನೌಮಿ ಪರಮಾತ್ಮಾನಂ ಸಚ್ಚಿದಾನಂದವೇತ. ಈ ದಿನದ ಸಿನಿಮಾ ಪ್ರಾರಂಭದ ಕಾರ್ಯಕ್ರಮದ ಸಂದರ್ಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಯವರ ದಿವ್ಯ ಚೇತನ ದಿವ್ಯ ಚರಣಗಳನ್ನು ಸ್ಮರಣೆ ಮಾಡಿಕೊಂಡು ಹೀಗೆ ತಾನೇ ಜಗೇಶ್ ಹಾಗೂ ಕೋಮಲ್ ಅವರಿಗೆ, ಅವರ ಸಿನಿಮಾ ತಂಡದವರಿಗೆ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಆಶೀರ್ವಾದ ಮಾಡಿ ಆರೈಕೆ ಮಾಡಿ ನಿಮ್ಮ ಸಿನಿಮಾ ತುಂಬ ಯಶಸ್ವಿಯಾಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ. ಅವ್ರನ್ನ ಸಹ ಸ್ಮರಣೆ ಮಾಡಿಕೊಂಡು ಈಗ ತಾನೇ ಜಗದೀಶ್ ಅವರು ಅವರ ಅನುಭವದ ಕೆಲವು ಮಾತುಗಳನ್ನು ನಿಮ್ಮ ಜೊತೆಲಿ ಹಂಚಿಕೊಂಡು ವೇದಿಕೆ ಮೇಲೆ ಕೋಮಲ್ ಅವರ ಡೈರೆಕ್ಟರ್ ಮತ್ತು ಎಲ್ಲ ಸಿನಿಮಾ ತಂಡದ ಎಲ್ಲರೂ ಭಾಗವಹಿಸಿದ್ದಾರೆ, ಸಿನಿಮಾ ಅಭಿಮಾನಿಗಳು ಭಾಗವಹಿಸಿದ್ದಾರೆ. ಸಾರ್ವಜನಿಕರನ್ನ, ಮನುಷ್ಯರನ್ನ ತುಂಬ ವೇಗವಾಗಿ ಅವರ ಮನಸ್ಸು ಹೃದಯವನ್ನು ಮುಟ್ಟುವಂಥದ್ದು ಸಿನಿಮಾ. ನಾವೆಲ್ಲ ನೋಡ್ತಾ ಇರ್ತೀವಿ, ಎಲ್ಲೇ ಒಂದು ದೊಡ್ಡ ಹರಿಕತೆ ನಡೀತಾ ಇದೆ ಅಥವಾ ಇನ್ನೇನು ಧಾರ್ಮಿಕ ದೊಡ್ಡದು ನಡೀತಾ ಇದೆ ಅಂತಂದ್ರೆ ಜನ ಕಮ್ಮಿ ಇರ್ತಾರೆ. ಹೊಸದು ಸಿನಿಮಾ ಬಂತು ಅಂತಂದ್ರೆ ಸಾವಿರಾರು ಜನ ಎಲ್ಲ ಕೆಲಸ ಕಾರ್ಯ ಎಲ್ಲವನ್ನ ಬಿಟ್ಟು ಹೋಗಿ ನಿಂತ್ಕೊಂಡು ನೋಡ್ತಿರ್ತಾರೆ. ಅಷ್ಟು ಅಭಿಮಾನ ಇದೆ ಸಿನಿಮಾ ರಂಗಕ್ಕೆ. ನಾವೆಲ್ಲ ನೋಡ್ತಾ ಇದೀವಿ ಇಂದಿನ ಕಲಾವಿದರುಗಳನ್ನ, ಜಗ್ಗೇಶ್ ಅವರ ಕಾಲದ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್, ಇನ್ನು ಬೇಕಾದಷ್ಟು ಬಾಲಕೃಷ್ಣ, ನರಸಿಂಹರಾಜು ಅವರೆಲ್ಲ ಕಲಾವಿದರ ಸಿನಿಮಾಗಳು ಆಗಿಂದ ಕಾಲದವು. ಅದರಲ್ಲಿ ನಾನು ಸಹ ಯಜ್ಞೇಶ್ವರ ಸಿನಿಮಾ ಅಂತಂದ್ರೆ ಜಾಸ್ತಿ ನೋಡಿದ್ರೆ ಒಂದು ಮನಸ್ಸಿಗೂ ಆನಂದ, ಜೀವನದಲ್ಲಿ ತಿಳ್ಕೊಳ್ತಕ್ಕಂಥದ್ದು, ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬೇಕಾದಷ್ಟು ಇರ್ತದೆ ಸಿನಿಮಾದಲ್ಲಿ. ಅದಕ್ಕಾಗಿ ಎಲ್ಲ ಜನರು ತುಂಬಾ ಸಿನಿಮಾ ಕಲಾವಿದರು ಅಂತಂದ್ರೆ ಅಭಿಮಾನ ಜಾಸ್ತಿ, ಪ್ರೀತಿ ಜಾಸ್ತಿ, ಗೌರವನೂ ಜಾಸ್ತಿ. ಇದಕ್ಕೆಲ್ಲ ಉದಾಹರಣೆ ಅಂತಂದ್ರೆ ನೋಡಿ, ತಮಿಳುನಾಡಿನಲ್ಲಿ ವಿಜಯ್ ಅವರು ಮೊದಲನೇ ಸಾರಿ ಇಡೀ ತಮಿಳುನಾಡು ರಾಜ್ಯವನ್ನೇ ಆಳ್ತಕ್ಕಂಥ ಒಂದು ಅವಕಾಶವನ್ನ ಜನರು ಆ ಸಿನಿಮಾ ರಂಗದಲ್ಲಿ ಬಂದಂಥವ್ರಿಗೆ ಅಭಿಮಾನದ ಪ್ರೀತಿಯನ್ನ ತೋರಿದ್ದಾರೆ. ಹಾಗೆ ಇದೊಂದು ಬಹಳ ವಿಶೇಷವಾದಂಥದ್ದು, ಎಲ್ಲರಿಗೂ ಸಂತೋಷ, ತೃಪ್ತಿ, ಸಂತೋಷವನ್ನ ಕೊಡ್ತಕ್ಕಂಥದ್ದು. ಕಲಾವಿದರ ಒಂದೊಂದು ಮಾತು ಜಗ್ಗೇಶ್ ಅವರು ಹೇಳ್ತಾ ಇದ್ರು, 6 ತಿಂಗಳು ರೆಡಿ ಮಾಡ್ಕೊಳ್ಳೋದಕ್ಕೂ 1 ತಿಂಗಳಲ್ಲಿ ಮುಗಿಸ್ಬೇಕು. ಎಷ್ಟು ಅರ್ಥಪೂರ್ಣವಾದಂಥ ಮಾತು. ಬೇಗ ಏನೋ ಬರೆದು ಬೇಗ ಮುಗಿಸ್ಬಾರ್ದು, ಅರ್ಥಪೂರ್ಣವಾಗಿ ಪ್ರತಿಯೊಂದು ಬಹಳ ವ್ಯವಸ್ಥಿತವಾಗಿ ಇರಬೇಕು ಅಂತ ಮಾತನ್ನ ಹೇಳಿದ್ರು. ಹಾಗೆ ಕಥೆಯಾಗ್ಲಿ, ಪ್ರತಿಯೊಂದು ವಿಷಯಗಳಾಗ್ಲಿ ಡೈರೆಕ್ಟರ್ ಎಲ್ಲ ಇಲ್ಲಿದ್ದಾರೆ, ಅವರು ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಎಲ್ಲ ಮಾಡ್ತಾ ಇರ್ತಾರೆ. ಅದನ್ನು ಕೊಟ್ಟಾಗ ಕಲಾವಿದರು ಅದನ್ನ ತಮ್ಮದೇ ಆದಂತ ಶೈಲಿನಲ್ಲಿ ಜನಗಳನ್ನ ಮುಟ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದನ್ನು ಜಗ್ಗೇಶ್ ಮತ್ತು ಕೋಮಲ್ ಅವರ ಸಿನಿಮಾ ಅಂತ ಅಂದ್ರೆ ಅಷ್ಟು ಒಂದು ಪ್ರಾರಂಭದಿಂದ ಕೊನೆಯವರೆಗೂ ತುಂಬಾ ಚೆನ್ನಾಗಿರ್ತದೆ, ನೋಡೋಕ್ಕೂ ಸಂತೋಷ ಆಗುತ್ತೆ. ಈಗ ಬಂದಿರೋ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಸಾಷ್ಟಾಂಗ ನಮಸ್ಕಾರ. ಎಲ್ಲರಿಗಿನ ವಿಶೇಷವಾಗಿ ನಮ್ಮ ಜೊತೆ ಇರುವಂತಹ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಇವತ್ತು ತೆನಾಲಿ ಶೋ ಆಗಲಿ ಅಂತ ನಿಮ್ಮ ಕಡೆಯಿಂದ ನಮ್ಗೆ ಆಶೀರ್ವಾದ ಬೇಕು. ಈ ಚಿತ್ರದಲ್ಲಿ ನಮ್ಮ ಸಿದ್ರು ಅವರು ಸೆಕೆಂಡ್ ಪಿಕ್ಚರ್ ಮಾಡ್ತಾ ಇದ್ದಾರೆ. ಮುಂಚೆ ಮಾರೀಚಿ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಈಗ ಅವರು ಮತ್ತೆ ಅವ್ರ ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಮತ್ತು ನಿರ್ದೇಶನ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಅವರು ಕತೆ ಹೇಳಿದಾಗ ನಾನು ಆ್ಯಕ್ಚುಲಾಗಿ ಲಾಯರ್ ಕತೆಗೆ ಇನ್ನೊಂದು ಕತೆಗೆ ಪ್ರಿಪೇರ್ ಆಗಿದ್ದೆ, ಅದು ಅವರು ಸ್ವಲ್ಪ ಮಾಡಲಿಲ್ಲ. ಬಟ್ ಇವ್ರು ಬಂದು ಹೇಳಿದಾಗ ಇದರಲ್ಲಿ ತುಂಬ ವಿಭಿನ್ನ ಅನಿಸಿದೆ. ಏನಂದರೆ ನಾನು ನಾರ್ಮಲ್ ಲಾಯರ್ ಅಲ್ಲ, ಇದರಲ್ಲಿ ಡೈವರ್ಸ್ ಅಡ್ವೊಕೇಟ್ ಆಗಿರೋದ್ರಿಂದ ಆ ಫ್ಯಾಮಿಲಿ ಕೋರ್ಟು ಅದರದ್ದೆಲ್ಲ ತುಂಬ ಹ್ಯೂಮರ್ ಈ ಚಿತ್ರದಲ್ಲಿ ತನ್ನನ್ನು ತಾನೇ ನಾವು ಮಾಡಲಿಲ್ಲ ಅಂದರೂ ಹ್ಯೂಮರ್ ಬರುತ್ತೆ. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಡೈವರ್ಸ್, ಮದುವೆಗಿನ್ನ ಜಾಸ್ತಿ ಡೈವರ್ಸೇ ಆಗ್ತಾ ಇದೆ. ಸೊ ಅದನ್ನು ನಾವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳುವಂಥ ಒಂದು ಹ್ಯೂಮರಸ್ ಸ್ಟೋರಿ ಇದು. ಇದಕ್ಕೆ ನಮ್ಮ ಉದಯ್ ಲೀಲಾ ಅವರು ಕ್ಯಾಮ್ರಾಮ್ಯಾನು, ಎಲ್ಲ ಕೊಂಡಿಗೆ ಅವರೇ ಮಾಡಬೇಕಾಗಿತ್ತು. ಅಡ್ವಾನ್ಸ್ ಇಸ್ಕೊಂಡು ಯಾವುದೋ ಬೇರೆ ಪಿಕ್ಚರ್ ಹೊಟ್ಟೋಗಿದ್ರು. ಆಮೇಲೆ ಪಾಪ ಅಡ್ವಾನ್ಸ್ ಅವ್ರು ಯಾರೋ ಕಿತ್ಕೊಂಡ್ರು, ಬಟ್ ಗೊತ್ತಿಲ್ಲ ನನಗೆ ಅದು. ತುಂಬ ಒಳ್ಳೆ ಕ್ಯಾಮ್ರಾಮ್ಯಾನು.
ನಮ್ಮ ಚಿತ್ರಕ್ಕೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಮ್ಮ ಋತ್ವಿಕ್ ಅವರು ಅವರು ಎಷ್ಟು ಮೂವೀಸ್ ಮಾಡಿದಾರೆ ಗೊತ್ತಿಲ್ಲ, ಬಟ್ ನನಗೆ ಇವಾಗ ಕಳಿಸಿರೋ 2 ಸಾಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದಟ್. ಮತ್ತೆ ನಿರ್ಮಾಪಕರು ಆಸ್ ಯೂಶಲ್ ನಮ್ಮ ವೈಫ್ ಥರನೇ ಎಲ್ಲ ಹಿಂದೆ ನಿಂತ್ಕೊಂಡಿರ್ತೀರ. ಸರ್ ನೀವೆಲ್ಲರಿಗೂ ನಿಮಗೂ ಒಳ್ಳೇದಾಗಲಿ. ಮತ್ತೆ ನಮ್ಮ ಚಿತ್ರದಲ್ಲಿ ಇಬ್ರು ಹೀರೋಯಿನ್ ಪರಿಚಯ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡ್ತಾರೆ. ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಇದೆಲ್ಲ ಒಂದು ವಿಶೇಷವಾಗಿ ನನಗೆ ಇವತ್ತು ಯಾಕೆ ಖುಷಿ ಅಂದರೆ, ನಮ್ಮ ಕಾಲೇಜ್ ಡೇ, ನಾನು ಓದಿದ ಯೂನಿವರ್ಸಿಟಿ ಲಾ ಕಾಲೇಜಲ್ಲಿ, ನಮ್ಮ ಕಾಲೇಜ್ ಡೇಗೆ ನಮ್ಮ ತಂದೆಗೆ ನಾನು ಡ್ರೆಸ್ ಕೊಡಿಸು ಅಂತ ಹೇಳಿದೆ ಕಾಲೇಜ್ ಡೇಗೆ ಹೋಗೋದಕ್ಕೆ. ಅವರು ಬ್ಲ್ಯಾಕ್ ಡ್ರೆಸ್ ಕೊಡ್ಸಕ್ಕೆ ಬಂದರು. ಅಲ್ಲಪ್ಪ ಅದಕ್ಕೆ ಲಾಯರ್ ಆದಮೇಲೆ ಇವಾಗ ನಮ್ಮ ಕಾಲೇಜ್ ಡೇಗೆ ಕಲರ್ಫುಲ್ ಕೋಟ್ ಬೇಕು ಅಂತ ಅಂದಾಗ ಪಾಪ ನಮ್ಮ ಅಪ್ಪಂಗೆ ಇದನ್ನು ತೊಗೊಂಬಿಡು ಇವಾಗಲೇ ಅಂತ ಅಂದರು. ಅವತ್ತು ನನ್ನ ರಿಯಲ್ ಲೈಫಲ್ಲಿ ಬ್ಲ್ಯಾಕ್ ಕೋಟ್ ನಮ್ಮ ತಂದೆ ಕೊಡ್ಸೋಕ್ಕಾಗಿಲ್ಲ. ಈ ರಿಯಲ್ ಲೈಫಲ್ಲಿ ತಂದೆ ಜಾಗದಲ್ಲಿರೋ ನಮ್ಮ ಅಣ್ಣ ಈ ಕೋಟ್ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರಿಗೂ, ನನಗೆ ವಿಶೇಷವಾಗಿ ನಾನೇನೇನು ಅಲ್ಲಿ ನಿಜ ಜೀವನದಲ್ಲಿ ಅಚೀವ್ ಮಾಡಿಲ್ಲ, ಅಟ್ಲೀಸ್ಟ್ ಈ ರಿಯಲ್ ಲೈಫಲ್ಲಿ ಲಾಯರ್ ಆಗಿ ನಿಮ್ಮೆಲ್ಲ ರಂಜಿಸ್ತೀನಿ. ಥ್ಯಾಂಕ್ ಯು. ಈ ಮೂವಿ ಆಕ್ಚುಲಿ ಸಿದ್ದು ಸರ್ ನರೇಟ್ ಮಾಡುವಾಗ ನನಗೆ ಫಸ್ಟ್ ಏನ್ ಅನ್ಸ್ತಾ ಅಂದ್ರೆ, ನಾನು ಮುಂಚೆ ಮಾಡಿರೋ ಎಲ್ಲಾ ಸಿನಿಮಾಯಿಂದ ತುಂಬಾ ಡಿಫ್ರೆಂಟ್ ಆಗಿದೆ ಈ ಕ್ಯಾರೆಕ್ಟರ್. ಬಿಕಾಸ್ ಈ ಕ್ಯಾರೆಕ್ಟರ್ಗೆ ಸ್ವಲ್ಪ ಹ್ಯೂಮರ್ ಇದೆ. ಮುಂಚೆ ಮಾಡಿರೋ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗಿತ್ತು. ಫಿಲ್ಮ್ಸ್ ಕೂಡ ಸ್ವಲ್ಪ ಸೀರಿಯಸ್ ಫಿಲ್ಮ್ಸ್ ಮಾಡಿದ್ದೀನಿ. ಸೊ ಇದರಲ್ಲಿ ಹ್ಯೂಮರ್ ಇದೆ ಅಂಡ್ ಡಿಫ್ರೆಂಟ್ ಫ್ರಮ್ ವಾಟ್ ಐವ್ ಪ್ಲೇಡ್. ಅಂಡ್ ಕೋಮಲ್ ಸರ್ ಜೊತೆ ಮಾಡೋಕ್ಕೆ ಐ ಮೀನ್ ಅವ್ರ ಆಕ್ಟಿಂಗ್ ಮ್ಯಾಚ್ ಮಾಡೋಕ್ಕೆ ಇಟ್ಸ್ ರಿಯಲಿ ಅ ಚಾಲೆಂಜ್. ಸೊ ಐ ಆಮ್ ವೆರಿ ಶ್ಯೂರ್ ಈ ಸಿನಿಮಾಯಿಂದ ನಮಗೆ ತುಂಬಾ ಕಲಿಯಕ್ಕೆ ಸಿಗುತ್ತೆ ಅಂತ. ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಹಾಗೆ ಜಗೇಶ್ ಸರ್ನ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಸೊ ಥ್ಯಾಂಕ್ ಯು ಸರ್ ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಅಂಡ್ ವೆರಿ ಎಕ್ಸೈಟೆಡ್. June 1st ಇಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ಹೇಳಕ್ಕಾಗಲ್ಲ ಅಂತ ಸಿದ್ದು ಸರ್ ಫಸ್ಟ್ ಹೇಳಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್ ಫಾರ್. ಇವತ್ತು ಸ್ಟೇಜ್ ಮೇಲೆ ಗುರುಗಳ ಜೊತೆ, ಜಗೇಶ್ ಸರ್ ಜೊತೆ, ಕೋಮಲ್ ಸರ್ ಜೊತೆ ಕೂತಿರೋದೇ ಐ ಫೀಲ್ ವೆರಿ ಲಕ್ಕಿ. ಯಾಕಂದರೆ ಅವರ ಸಿನಿಮಾಗಳನ್ನ ನೋಡಿಕೊಂಡು, ಅವರ ಪಾಡ್ಕಾಸ್ಟ್ಗಳು, ಇಂಟರ್ವ್ಯೂಸ್ಗಳು ಯಾವುದನ್ನು ಮಿಸ್ ಮಾಡದೆ ನೋಡಿ, ಅವರ ಕೆಲಸದಿಂದ ಇನ್ಸ್ಪೈರ್ ಆಗಿ ನಾವೆಲ್ಲ ಸಿನಿಮಾ ರಂಗಕ್ಕೆ ಬಂದಿರೋರು. ಸೊ ಅವ್ರಗಳ ಆಶೀರ್ವಾದ ಸಿಕ್ಕಿರೋದು ಆ್ಯಂಡ್ ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿರೋದು ತುಂಬ ತುಂಬ ಖುಷಿ ಇದೆ. ಆ್ಯಂಡ್ ಸಿದ್ರು ಸರ್ ಫಸ್ಟಿಂದ ಸ್ಕ್ರಿಪ್ಟ್ ಹೇಳಿದಾಗಿಂದನೂ ಇವತ್ತಿನ ತನಕ ಸುಮಾರಷ್ಟು ಇಂಪ್ರೂವ್ಮೆಂಟ್ಗಳಾಗಿದೆ ಸ್ಕ್ರಿಪ್ಟಲ್ಲಿ. ಆ್ಯಂಡ್ ವಿತ್ ಎವ್ರಿ ಇಂಪ್ರೂವ್ಮೆಂಟ್ ಅದು ಇನ್ನಷ್ಟು ಚೆನ್ನಾಗೇ ಆಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ವಿತ್ ರಿಗಾರ್ಡ್ ಟು ಮ್ಯೂಸಿಕ್ ಪ್ಲೇಸ್ಮೆಂಟ್ಗಳು ಏನಿದೆ ತುಂಬ ಚಾಲೆಂಜಿಂಗ್ ಆಗಿದೆ. ಸೊ ಅದ್ರ ಕಡೆಗೆ ಅದು ಕಮರ್ಷಿಯಲ್ ಆಗಿ ಎಲ್ರಿಗೂ ರೀಚ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಸಿನಿಮಾಗೂ ಅದು ಪೂರಕವಾಗಿರಬೇಕು ಅನ್ನೋ ಕಡೆನೇ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಹೋಪ್ಫುಲಿ ಈ ಸಿನಿಮಾ ಮೂಲಕ ಎಲ್ಲ ಹಾಡುಗಳನ್ನ ಹಿಟ್ ಮಾಡಬೇಕು ಅನ್ನೋದೇ ಅಂದ್ಕೊಂಡು ಮುಂದುವರಿತಾ ಇದ್ದೀವಿ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಆಕ್ಚುಲ್ ಆಗಿ ಮೂಲತಃ ಚಿತ್ರರಂಗದವರಲ್ಲ, ಬೇರೆ ಯಾವುದೋ ಒಂದು ಫೀಲ್ಡ್ ಅಲ್ಲಿ, ಅಂದ್ರೆ ಎಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಓದ್ತಾ ಇರುವಾಗ ಒಂದು ಆಸೆ ಸಿನಿಮಾ ಮಾಡಬೇಕು ಅಂತ. ಸೊ ಹೇಗೆ ಆಸೆ ಹುಟ್ಕೊಂತ ಅಂದ್ರೆ, ಜಗೇಶ್ ಅಣ್ಣ ಅವ್ರದ್ದು ಕಾಮಿಡಿ, ಕೋಮಲ್ ಸರ್ ಕಾಮಿಡಿ, ಹಾಗೆ ಅಂಬರೀಷ್ ಅಣ್ಣ ಅವ್ರದ್ದು ಸಿನಿಮಾಗಳು, ರಾಜ್ಕುಮಾರ್ ಸರ್ ಸಿನಿಮಾಗಳು, ವಿಷ್ಣು ಸರ್ ಸಿನಿಮಾಗಳು, ತುಂಬಾ ಸಿನಿಮಾಗಳು ನೋಡ್ತಾ ಇದ್ವಿ. ಅವಾಗ ಸಿನಿಮಾ ಮಾಡಬೇಕು ಅನಿಸ್ತಾ ಇತ್ತು. ಸೊ ಗಾಡ್ ಗ್ರೇಸ್ ನಮಗೆ ದೇವರ ಆಶೀರ್ವಾದದಿಂದ ಒಂದು ಚಾನ್ಸ್ ಸಿಕ್ತು. ಸೊ ಈ ಚಿತ್ರ ಇಲ್ಲಿವರೆಗೆ ಬರೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ಸ್. ಸೊ ಸಂತೋಷ್ ಮಾಯಪ್ಪ ಆಗ್ಬೋದು, ರೇಣುಕಾ ಪ್ರಸಾದ್ ಆಗ್ಬೋದು, ಪ್ರದೀಪ್ ಮಹಾಲಿಂಗಯ್ಯ ಆಗ್ಬೋದು, ತುಂಬಾ ಸಪೋರ್ಟ್ ಮಾಡಿದ್ರು. ನಾನು ಒಂದು ಥ್ರೆಡ್ ಹೇಳಿದಾಗ ಇಲ್ಲ ಮಾಡೋಣ ಅಂತ ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲ ಈ ಸಿನಿಮಾ ಮಾಡೋಣ ನಾವು ಅಂತ ಹೇಳಿದ್ರು. ಥ್ಯಾಂಕ್ ಯು. ಅವ್ರು ವೇದಿಕೆ ಮೇಲೆ ಬರಕ್ ಆಗ್ತಿಲ್ಲ, ಅವ್ರಿಗೆ ಇಲ್ಲ ಬೇಡ ನಾವು ಹಿಂದೆನೇ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಪ್ರಸಾದ್, ಥ್ಯಾಂಕ್ ಯು ಸಂತೋಷ್. ಪ್ರದೀಪ್ ಬಂದಿಲ್ಲ ಇವತ್ತು, ಯಾಕೆಂದ್ರೆ ಇವರೆಲ್ಲ ಸಪೋರ್ಟ್ ಇಲ್ಲ ಅಂದ್ರೆ ನಾನು ಇವತ್ತು ತೆನಾಲಿ DMLLB ಮಾಡಕ್ ಆಗ್ತಿರ್ಲಿಲ್ಲ. ಸೊ ಜೊತೆಗೆ ಕೋಮಲ್ ಸರ್ ನನಗೆ ಫಸ್ಟ್ ಕತೆ ಹೇಳಿದಾಗ ನನಗೂ ಒಂದ್ ಸ್ವಲ್ಪ ನರ್ವಸ್ನೆಸ್ ಇತ್ತು. ಸೊ ಹೇಗೆ ಕತೆನ ರಿಸೀವ್ ಮಾಡ್ತಾರೆ ಅಂತ. ಸೊ ಕತೆ ಕೇಳಿ ತುಂಬಾ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವರೇ ಒಂದು ಡೈಲಾಗ್ ರೈಟ್ರು,
ಒಂದು ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಸೊ ಅವರು ಚೆನ್ನಾಗೆಲ್ಲ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಐಶ್ವರ್ಯ ಸಿನಿಮಾ ಆಕ್ಚುಲಿ ನಿಮಗೆ ನಿಜ ಹೇಳ್ಬೇಕು ಅಂದ್ರೆ ಒಂದು ದಿವಸ ನಾನು ಪೋಸ್ಟರ್ ಡಿಸೈನ್ ಮಾಡ್ಬೇಕಂದ್ರೆ ಸಡನ್ ಆಗಿ ಕೋಮಲ್ ಸರ್ ತಾಟ್ರು ಅಂತ ಆಕ್ಚುಲಿ ಈ ಫಸ್ಟ್ ಪೋಸ್ಟರ್ ಥಾಟ್ ಏನ್ ಮಾಡಿದೆ ಅವತ್ತು ನಾನು ನಿಮ್ಗೆ ಇಲ್ಲ ಕೋಮಲ್ ಸರ್ ಮಾಡ್ಬೇಕು, ಅದು ಬೆಳಗ್ಗೆ ಒಂದು 6:30 6:45. ಸೊ ಅವಾಗ ಬಂದಾಗಿಲ್ಲ ಕೋಮಲ್ ಸರೇ ಬೇಕು ಅನ್ನೋ ತರ ನಾನು ಈ ಕ್ಯಾರೆಕ್ಟರ್ಗೆ ಸ್ಥಿತಿ ಆಗಿದೆ. ಮತ್ತೆ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಜೊತೆಗೆ ಈ ಕಥೆನ ನಾನು ಉದಯ್ ಸರ್ ಜೊತೆ ಹೇಳಿದಾಗ, ಉದಯ್ ಸರ್ ಮತ್ತೆ ನಮ್ಮ ರಿತ್ವಿಕ್ ಜೊತೆ ಡಿಸ್ಕಸ್ ಮಾಡಿದಾಗ ನನ್ಗೆ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಉದಯ್ ತುಂಬಾ ಸಿನಿಮಾ ಮಾಡಿರ್ಬೋದು, ಮತ್ತೆ ನಮ್ಮ ರಿತ್ವಿಕ್ ಅವರು ತುಂಬಾ ಸಿನಿಮಾ ಮಾಡಿರ್ಬೋದು. ಐ ಫೆಲ್ಟ್ ನನಗೆ ತುಂಬಾ ಖುಷಿ ಆಯ್ತು. ಒಂದು ಫ್ರೆಂಡ್ಲಿ ಫೀಲ್ ಆಗೋಗ್ಬಿಡ್ತು. ಇಲ್ಲ ಸರ್, ಈ ತರ ಮಾಡೋಣ, ಈ ಮ್ಯೂಸಿಕ್ ಕೊಡೋಣ. ನಾನು ಆಕ್ಚುಲಿ ರಿತ್ವಿಕ್ ಅವ್ರಿಗೆ ತುಂಬಾ ನಾನು ಕಷ್ಟ ಕೊಟ್ಬಿಟ್ಟಿದ್ದೀನಿ, ಈ ಟ್ಯೂನ್ ಬೇಡ, ಆ ಟ್ಯೂನ್ ಬೇಕು. ಸೊ ಈ ತರ ಎಲ್ಲ ಇಲ್ಲ, ಅವರು ತುಂಬಾ ಪೇಷಂಟ್ ಆಗಿ ಇಲ್ಲ ಆಯ್ತು ಸರ್ ನಿಮಗೆ. ಸೊ ಮೊನ್ನೆನು ನಾವು ಮಾತಾಡ್ತಿರ್ಬೇಕಂದ್ರೆ ಹೇಳ್ತಾ ಇದ್ರು, ಸರ್ ನೀವು ಎಷ್ಟು ಟ್ಯೂನ್ ವರ್ಷನ್ ಬೇಕು ಹೇಳಿ ನಾನು ಕೊಡ್ತೀನಿ, ಚೆನ್ನಾಗಿ ಬೇಕು ಅಷ್ಟೇ. ನನ್ಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಾವು ಒಂದು ದುಡ್ಡು ಕೊಟ್ಟು ಕೆಲಸ ಮಾಡಿಸೋದು ಅದು ಕಾಮನ್, ಬಟ್ ನಾವು ದುಡ್ಡು ಕೊಟ್ಟಾಗ ವಾಪಸ್ ಅವರು ಇಂಟ್ರೆಸ್ಟ್ ಜೊತೆ ಕೆಲಸ ಮಾಡ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ಅವಾಗಲೇ ನಮ್ಗೆ ಏನ್ ಬೇಕೋ ಅದು ಸಿಗುತ್ತೆ. ಸೊ ಹಾಗೇನೆ ಉದಯ್ ಅವರು ಅಷ್ಟೇ. ಸೊ ಉದಯ್ ನಾವು ಆಕ್ಚುಲಿ ತುಂಬಾ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಸರ್ ಈ ತರ ತೆಗಿಯೋಣ ಶಾರ್ಟ್, ಈ ತರನ ಅಂದ್ರೆ ತುಂಬಾ ಪ್ರಿಪರೇಷನ್ ಇತ್ತು. ಸೊ ನಾನು ಲಾಸ್ಟ್ ಟೈಮ್ ಮನೋಹರ್ ಜೋಶಿ ಸರ್ ಜೊತೆ ವರ್ಕ್ ಮಾಡಿದ್ದೆ. ಸೊ ಅದೇ ರೀತಿ ಇವರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಸಿನಿಮಾ ಮಾಡ್ತೀವಿ. ಅವಾಗೆ ನಮ್ಮ ಕಾಜಲ್ ಅವರು, ಸೊ ನಾನು ಫಸ್ಟ್ ಸರಿ ಅಪ್ರೋಚ್ ಮಾಡಿದಾಗ ಕಾಜಲ್ ಜೊತೆಗೆ ಅವರು ಕತೆ ಕೇಳಿ ತುಂಬಾ ಆಕ್ಚುಲಿ ಸಪೋರ್ಟ್ ಮಾಡಿದ್ರು. ಇಲ್ಲ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ತುಂಬಾ ಸಪೋರ್ಟ್ ಮಾಡಿ ಈ ಕತೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಕಾಜಲ್. ಸೊ ಹಾಗೆ ಅಕ್ಷಿತಾ ಅವರು ತುಂಬಾ ಸಿನಿಮಾ ಮಾಡಿದ್ರು, 2 ಹೀರೋಯಿನ್ ಅಂತ ಹೇಳಿದ್ರು ಒಪ್ಕೊಂಡಿದ್ದಾರೆ. ತುಂಬಾ ಥ್ಯಾಂಕ್ ಯು ಅಕ್ಷಿತಾ. ಸೊ ಹಾಗೆ ಈ ಸಿನಿಮಾ ಸೆಟ್ ಏರಿಕೆ ತುಂಬಾ ಸಪೋರ್ಟಿವ್ ಆಗಿ ನಿಂತಂತ ನನ್ನ ಡೈರೆಕ್ಷನ್ ಟೀಮು ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ.